ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾರಾಣಾ ಪ್ರತಾಪ ಎನ್ನುವ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮಗೆ ತಿಳಿದಿರುವಂತೆ ಮಹಾರಾಣಾ ಪ್ರತಾಪ ಚತ್ವಾರಿಂಶದುತ್ತರ ಪಂಚದಶಶತತಮೇ ವರ್ಷೆ ಮೇ ಮಾಸೆ ನವಮೇ ದಿನಾಂಕೆ ಕುಂಬಲಗ್ರಾಮೆ ಏಕಃ ದ್ವಿತೀಯಃ ಸೂರ್ಯಃ ಇವ ಉದಿತಃ. ಅಸ್ಯ ಮಾತಾ ಜಾವಂತಾಬಾಯಿ ಚೌಹಾಣ್ ಪಿತಾ ಚ ದ್ವಿತೀಯಃ ಉದಯಸಿಂಹ ಅಂತೇಳಿ ನಾವು ಓದ್ತಾ ಇದ್ವಿ. ರಾಜಸ್ಥಾನದ ರಜಪೂತರ ಕೊಡುಗೆ ಮೊಘಲರ ಜೊತೆಯಲ್ಲಿ ಹೋರಾಡಿ ವೀರಮರಣವನ್ನು ಹೊಂದಿರುವಂಥದ್ದನ್ನು ನಾವು ಸ್ಮರಿಸಿಕೊಳ್ಬೇಕು. ನಿರಂತರವಾಗಿ ಎಷ್ಟೋ ವರುಷಗಳ ಒಂದು ಹೋರಾಟ ಇದೆ. ಇಂತಹ ಹೋರಾಟದ ಮಧ್ಯದಲ್ಲಿ ಪುಣ್ಯ ವಂಶದಲ್ಲಿ ಹುಟ್ಟಿದಂಥವನು ರಾಣಾ ಪ್ರತಾಪ್ ಸಿಂಗ. ಈತ 9/5/1540 ಕುಂಬಲ ಗ್ರಾಮದಲ್ಲಿ ಹುಟ್ಟಿದ್ದಾನೆ. ಈತನ ತಾಯಿ ಜಾವಂತಾಬಾಯಿ ಚೌಹಾಣ್, ತಂದೆ ದ್ವಿತೀಯ ಉದಯಸಿಂಹ, ಎರಡನೆಯ ಉದಯಸಿಂಹ. ತಸ್ಮಿನ್ ಸಮಯೇ ಬಹವೋ ರಾಜಾನಃ ಮೊಘಲ ಚಕ್ರವರ್ತಿಭಿಃ ಸಹ ಆಯುಧ್ಯ ಪರಾಜಯಂ ಅನುಭೂಯ ತಾನೇವ ದಿಲ್ಲೀಶ್ವರಾನ್ ಭಾವಯಂತಿ ಸ್ಮ. ಕೇಚನ ತೇಷಾಮೇವ ಸೇವೆಯ ಆತ್ಮಾನಃ ಧನ್ಯಾನ್ಮೇನಿರೆ. ತಸ್ಮಿನ್ ಕಾಲೇ ಅಕ್ಬರ್ ಮಹಾಶಯಃ ದೆಹಲ್ಯಾಂ ಶಾಸನಂ ಕರೋತಿ ಸ್ಮ. ಸಹ ಅನ್ಯ ರಾಜೇಷು ವಿದ್ಯಮಾನಂ ಪರಸ್ಪರ ಕಲಹಂ ಏವ ಉಪಯುಜ್ಯ ಆತ್ಮಾನಃ ಶಕ್ತಿಮವರ್ಧಯತ. ತೇನ ವಶೀಕೃತಾಃ ಕೇಚನ ರಾಜಾನಃ ತಸ್ಯ ಸೇವಾಯಾಂ ನಿರತಾಸನ್. ದೇಶರಕ್ಷಣಾರ್ಥಂ ಸರ್ವದಾ ಬದ್ಧಪರಿಕರೇಷು ರಾಜಪುತ್ರೇಷ್ವೇವ ಸ್ವಕರ್ತವ್ಯವಿರತೇಷು ಕಾ ಕಥಾ ಅನ್ಯೇಷಾಂ ರಾಜ್ಞಾಂ. ಸರ್ವಥಾ ಭರತಭೂಮಿಃ ವೈದೇಶಿಕ ಪದಾಕ್ರಾಂತ ದಾಸ್ಯದೂಷಿತಾ ಚಾಸೀತ್. ಮೊಘಲರ ಜೊತೆಯಲ್ಲಿ ನಿರಂತರವಾದಂಥ ಒಂದು ಹೋರಾಟ ಇದೆ. ಅದರಲ್ಲಿಯೂ ರಾಣಾ ಪ್ರತಾಪ್ ಸಿಂಗನ ಒಂದು ಪಾಠವನ್ನು ನಾವಿಲ್ಲಿ ಉಲ್ಲೇಖವನ್ನು ಮಾಡಬೇಕು. ಅಕ್ಬರ್ ದಿ ಗ್ರೇಟ್ ಅಂಥೇಳಿ ನಮ್ಮ ಇತಿಹಾಸ ಹೇಳ್ತದೆ. ಅಕ್ಬರನ್ನು ಕುರಿತು ಅಕ್ಬರ್ ದಿ ಗ್ರೇಟ್ ಅಂಥೇಳಿ ಇತಿಹಾಸ ಹೇಳ್ತದೆ. ಆದರೆ ಅವರ ಜೊತೆಯಲ್ಲಿ ಹೋರಾಡಿ ವೀರಮರಣ ಹೊಂದಿದಂತಹ ಅನೇಕ ಜನರಿದ್ದಾರೆ. ಅದರಲ್ಲಿಯೂ ಕೂಡ ರಾಣಾ ಪ್ರತಾಪ್ ಸಿಂಗನು ಕೂಡ ಒಬ್ಬ. ಅವನನ್ನು ನಾವು ಏನೆಂದು ಕರೀಬೇಕು ಎನ್ನುವುದು ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ, ಅಷ್ಟು ತೀವ್ರವಾದಂಥ ಒಂದು ಹಿಂಸೆಯನ್ನು ಅನುಭವಿಸಿದ್ದ ಅನ್ನುವುದು ಈ ಪಾಠದಲ್ಲಿ ಸಂದೇಶ ಇದೆ. ಅವನ ಒಂದು ಜೀವನದ ಘಟನೆಯನ್ನು ನೋಡಿದರೆ, ಅಕ್ಬರ್ ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್ ಮೊಘಲ್ ಸಾಮ್ರಾಜ್ಯದ ಸಾಮ್ರಾಟ. ಜನ್ಮ 15 ಅಕ್ಟೋಬರ್ 1542. ಈತನ ಜನ್ಮಸ್ಥಳ ಉಮರ್ ಕೋಟೆ. ಹಾಗೆಯೇ ಹುಮಾಯೂನ್ನ ಮಗ. ಈತನ ಆಡಳಿತ 1556ರಿಂದ 1605. ಅಕ್ಬರ್ ಸಿಂಹಾಸನವನ್ನು ಏರುವಾಗ ಕೇವಲ 13 ವರ್ಷ. ಮೊಘಲ್ ಸಾಮ್ರಾಜ್ಯದ ಒಬ್ಬ ಸರ್ವಶ್ರೇಷ್ಠ ದೊರೆಯಾಗಿ ಇತಿಹಾಸದಲ್ಲಿ ಗುರುತಿಸಿಕೊಂಡಿದ್ದಾನೆ. ರಜಪೂತರ ಕೋಟೆಯಾದ ಉಮರ್ ಕೋಟೆಯಲ್ಲಿ ಹುಮಾಯೂನ್ ಮತ್ತು ಹಮೀದಾ ಬಾನು ಬೇಗಂ ಇವರಿಗೆ ಜನಿಸಿದವನು.
1540ರಲ್ಲಿ ಅಫ್ಘಾನ್ ದೊರೆ ಶೇರ್ ಶಾ ಸೂರಿ ಹುಮಾಯೂನ್ನ ಗಡೀಪಾರು ಮಾಡ್ತಾನೆ. ಅಕ್ಬರನನ್ನು ಅವನ ಮಾವ ಅಸ್ಕರಿ ಮತ್ತು ಅವನ ಹೆಂಡತಿ ಅಫ್ಘಾನಿಸ್ತಾನದಲ್ಲಿ ಬೆಳೆಸ್ತಾರೆ. ಮತ್ತೆ 1555ರಲ್ಲಿ ಹುಮಾಯೂನ್ ದೆಹಲಿಗೆ ಮರಳಿ ಬರ್ತಾನೆ. ಅಷ್ಟೇ ಅಲ್ಲ, ಅಕ್ಬರ್ ಫೆಬ್ರವರಿ 14, 1556ರಲ್ಲಿ ಸಿಕಂದರ್ ಶಾನೊಂದಿಗೆ ಯುದ್ಧವನ್ನು ಮಾಡ್ತಾನೆ. ಯುದ್ಧದಲ್ಲಿ ಆತನನ್ನು ಸೋಲಿಸಿ ಸಿಂಹಾಸನವನ್ನು ಏರಿ ಶಹನ್ಶಾ ಎಂಬ ಬಿರುದನ್ನು ಕೂಡ ಪಡಿತಾನೆ. ಹಾಗೆಯೇ ಶೇರ್ ಶಾ ಸಂತತಿಯ ಸಿಕಂದರ್ ಶಾ ಸೂರಿಯ ವಿರುದ್ಧ ಪಂಜಾಬ್ನಲ್ಲಿ ಕದನಕ್ಕೆ ಹೋದ. ಹೇಮು ಹಿಂದೂ ಯೋಧ, ಅತ್ಯಂತ ಶ್ರೇಷ್ಠವಾದಂಥ ಒಬ್ಬ ಹೋರಾಟಗಾರ, ರಾಜ. ನವೆಂಬರ್ 5, 1556ರಂದು ಎರಡನೆಯ ಪಾಣಿಪತ್ ಯುದ್ಧದಲ್ಲಿ ಹೇಮುವನ್ನು ಕೊಲ್ತಾನೆ. ಅಷ್ಟೇ ಅಲ್ಲ, ರುಂಡವನ್ನು ಸಾರ್ವಜನಿಕರ ಪ್ರದರ್ಶನಕ್ಕೆ ಇಡ್ತಾನೆ. ಹಾಗೆಯೇ ಜಯದ ಸಂಕೇತವಾಗಿ ಒಂದು ಜಯದ ಸ್ತಂಭವನ್ನು, ತೋರಣವನ್ನಾಗಿ ನಿರ್ಮಾಣವನ್ನು ಮಾಡ್ತಾನೆ. ಹಾಗೆ 1000ಕ್ಕಿಂತಲೂ ಹೆಚ್ಚಿನ ರುಂಡವನ್ನು ಆ ಒಂದು ತೋರಣಕ್ಕೆ ಅಲಂಕರಿಸ್ತಾನೆ. ಇಂತಹ ಘಟನೆಗಳೆಲ್ಲವೂ ಕೂಡ ಆಗಿನ ರಜಪೂತರಿಗಾಗಿರ್ಬೋದು, ಆ ಉತ್ತರ ಭಾರತದ ಅನೇಕ ರಾಜ ವಂಶದವರಿಗಾಗಿರ್ಬೋದು, ವಿರೋಧಿ ಅಲೆ ಹುಟ್ಟುಕೊಳ್ಳಿಕ್ಕೆ ಆರಂಭ ಆಗೋದಕ್ಕೆ ಕಾರಣ ಆಗಿರ್ತದೆ. ಅಷ್ಟೇ ಅಲ್ಲ, ವಿವಿಧ ಧರ್ಮವನ್ನು ತನ್ನ ಮಂತ್ರಿಮಂಡಲಕ್ಕೆ ಕರೆಸಿಕೊಳ್ತಾನೆ. ಹಾಗೆಯೇ ರಜಪೂತರ ದೊರೆಯ ಮಗಳಾಗಿರುವಂತಹ ಹೀರಾ ಕುಂವರಿಯನ್ನು ಮದುವೆ ಆಗ್ತಾನೆ. ಅವಳಿಗೆ ಜೋಧಾಬಾಯಿ ಅಂತ ಕರೆದಿದ್ದಾರೆ. ಜೋಧಾಬಾಯಿಯನ್ನು ಮದುವೆ ಆಗ್ತಾನೆ. ಹಾಗೆಯೇ ಇವಳಿಗೆ ಹುಟ್ಟಿರುವಂಥ ಮಗ ಸಲೀಂ. ಇವನೇ ಮುಂದೆ ಜಹಾಂಗೀರನಾಗಿ ಮುಂದಿನ ಮೊಘಲ್ ದೊರೆಯಾಗ್ತಾನೆ. ಅಷ್ಟೇ ಅಲ್ಲ, ಈ ಮೊಘಲ್ ಸಾಮ್ರಾಜ್ಯ ಮಾಳವ, ಗುಜರಾತ್, ಬಂಗಾಳ, ಕಾಬೂಲ್, ಕಾಶ್ಮೀರ ಮತ್ತು ಕಂದೇಶ ಪ್ರದೇಶಗಳನ್ನು ಗೆದ್ದು ಅಲ್ಲೆಲ್ಲ ಈ ಮೊಘಲರ ಸಾಮ್ರಾಜ್ಯ ವಿಸ್ತರಿಸಲ್ಪಡ್ತದೆ. ಅಕ್ಬರನ ಒಂದು ಆಶಯ ಅದು. ಇಡೀ ಸಾಮ್ರಾಜ್ಯವನ್ನು, ಇಡೀ ಭೂಪ್ರದೇಶವನ್ನು ಗೆಲ್ಲಬೇಕು ಅನ್ನುವಂಥದ್ದು. ಅಂತೆಯೇ ಗೆಲ್ತಾ ಈಗ ರಜಪೂತದ ವಂಶದ ಕಡೆಗೆ ಬಂದಿದ್ದಾನೆ. ರಾಜಸ್ಥಾನದ ಕಡೆಗೆ ಬಂದಿದ್ದಾನೆ. ಈತ 1581ರಲ್ಲಿ ದೀನ್ ಎ ಇಲಾಹಿ ಎನ್ನುವ ಒಂದು ಧರ್ಮವನ್ನು ಕೂಡ ಸ್ಥಾಪಿಸ್ತಾನೆ. ಇದು ಕೂಡ ಕೊನೆಯಲ್ಲಿ 17 ಜನರು ಸೇರಿ ಈ ಧರ್ಮವನ್ನು ಅನುಸರಿಸಿದರೆ ಕೊನೆಗೆ ಎಲ್ಲರೂ ಕೂಡ ಇದನ್ನು ಧಿಕ್ಕರಿಸ್ತಾರೆ, ಇದನ್ನು ಬಿಟ್ಟು ಹೊರಗಡೆಗೆ ಬರ್ತಾರೆ. ಏನೇ ಇರಲಿ, ಅಕ್ಬರ್ ತನ್ನ ಒಂದು ರಾಜ್ಯವನ್ನು ವಿಸ್ತರಿಸ್ತಾ ರಾಜಸ್ಥಾನದ ಕಡೆಗೆ ಬಂದಿದ್ದಾನೆ. ಈಗ ಅಲ್ಲಿ ಯಾವ ರೀತಿಯಾದಂಥ ಒಂದು ಘಟನೆಗಳು ನಡೆದವು ಅನ್ನೋದನ್ನು ಈ ಮುಂದಿನ ಪ್ಯಾರದಲ್ಲಿ ವಿವರಿಸ್ತಾ ಇರುವಂಥದ್ದು. ತಸ್ಮಿನ್ ಸಮಯೇ ರಾಜಾನಃ ಮೊಘಲ್ ಚಕ್ರವರ್ತಿಭಿಃ ಸಹ ಆಯುಧ್ಯ ಪರಾಜಯಂ ಅನುಭೂಯ ತಾನೇವ ದಿಲ್ಲೀಶ್ವರಾನ್ ಭಾವ್ಯಂತೆ ಸ್ಮ. ಮೊಘಲ್ ಚಕ್ರವರ್ತಿಗಳ ವಿರುದ್ಧ ರಾಜರುಗಳು ಹೋರಾಡಿ ಸೋಲನ್ನು ಅನುಭವಿಸಿ ಇವರೇ ದಿಲ್ಲೀಶ್ವರರು ಎನ್ನುವುದನ್ನು ಒಪ್ಪಿಕೊಂಡಿರ್ತಾರೆ. ಕೇಚನ ತೇಷಾಮೇವ ಸೇವೆಯ ಆತ್ಮಾನಃ ಧನ್ಯಾನ್ಮೇನಿರೆ. ಇನ್ನು ಕೆಲವರು ಅವರನ್ನು ಸೇವೆ ಮಾಡುವುದೇ ನಮ್ಮ ಸೌಭಾಗ್ಯ ಅಂತ ತಿಳ್ಕೊಂಡಿದ್ದಾರೆ. ಧನ್ಯಾನ್ಮೇನಿರೆ.
ತಸ್ಮಿನ್ ಕಾಲೇ ಅಕ್ಬರ್ ಮಹಾಶಯ ದೆಹಲ್ಯಾಂ ಶಾಸನಂ ಕರೋತಿ ಸ್ಮ. ಇಂತಹ ಸಮಯದಲ್ಲಿ ದೆಹಲಿಯಲ್ಲಿ ಅಕ್ಬರ್ ಆಡಳಿತವನ್ನು ನಡೆಸ್ತಾ ಇದ್ದ. ಸಹ ಅನ್ಯ ರಾಜೇಶು ವಿದ್ಯಮಾನಂ ಪರಸ್ಪರ ಕಲಹಮೇವ ಉಪಯುಜ್ಯ ಆತ್ಮಾನ ಶಕ್ತಿಮವರ್ಧಯತ. ಅವನು ಪರಸ್ಪರ ರಾಜ್ಯದ ರಾಜರುಗಳ ನಡುವೆ ಇರುವ ಜಗಳವನ್ನು ನೋಡಿ ತಾನು ತನ್ನ ರಾಜ್ಯವನ್ನು ವಿಸ್ತರಿಸಿಕೊಳ್ತಾ ಹೋಗ್ತಾನೆ, ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಳ್ತಾ ಹೋಗ್ತಾನೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಎನ್ನುವಂಥ ಅಕ್ಬರ ಲಾಭವನ್ನು ಮಾಡಿಕೊಳ್ತಾ ಹೋಗ್ತಾನೆ. ಅಷ್ಟೇ ಅಲ್ಲ, ಈತನ ಸೈನ್ಯವನ್ನು ವಿರೋಧಿಸುವುದಕ್ಕಿಂತಲೂ ರಾಜಸ್ಥಾನದ ಕೆಲವು ವಂಶದವರು, ಮಾರ್ವಾರ್ ಮತ್ತು ಅಂಬರ್ ವಂಶದವರು ತಮ್ಮ ಮಕ್ಕಳನ್ನು ಈ ಮೊಘಲರಿಗೆ ಕೊಡುವಂಥದ್ದು ಒಂದು ಶ್ರೇಷ್ಠ ಎನ್ನುವುದನ್ನು ಅರಿತುಕೊಂಡು ತಮ್ಮ ಹೆಣ್ಣು ಮಕ್ಕಳನ್ನು ಅವರಿಗೆ ಕೊಡಲಿಕ್ಕೆ ಮುಂದಾಗ್ತಾರೆ, ಸಂಬಂಧವನ್ನು ಬೆಳೆಸ್ಕೊಳ್ಳಿಕ್ಕೆ ಮುಂದಾಗ್ತಾರೆ. ಯಾಕಂತಂದರೆ ಯುದ್ಧ ಯಾರಿಗೂ ಬೇಡ ಆಗಿರುವುದಿಲ್ಲ. ಶಕ್ತಿವಂತರ ಜೊತೆಯಲ್ಲಿ ಹೋರಾಡುವುದಕ್ಕಿಂತ ಅವರ ಜೊತೆ ಸಂಬಂಧವೇ ಲೇಸು ಅಂತ ಮುಂದಾಗ್ತಾರೆ. ಅಷ್ಟೇ ಅಲ್ಲ, ತೇನ ವಶೀಕೃತ ಕೇಚನ ರಾಜಾನ ತಸ್ಯ ಸೇವಾಯ ನಿರತಾಸನ್. ಅವರನ್ನು ಸೇವೆ ಮಾಡುವಂಥದ್ದೇ ನಮ್ಮ ಸೌಭಾಗ್ಯ ಅನ್ನೋದನ್ನು ಅರಿತು ಎಷ್ಟೋ ವಂಶದ ರಾಜಕುಮಾರರು ಅವರಿಗೆ ಸೇವೆಯನ್ನು ಮಾಡ್ತಾರೆ. ಶಕ್ತಿ ಸಿಂಗ್, ಮಾನಸಿಂಗ್ ಇವರೆಲ್ಲ ಅಕ್ಬರ್ನ ಸೇವೆ ಮಾಡಿದಂಥವರಲ್ಲಿ ಗುರುತಿಸ್ಕೊಳ್ಳುವಂಥವರು. ಹಾಗೆಯೇ ದೇಶ ರಕ್ಷಣಾರ್ಥಂ ಸರ್ವದಾ ಬದ್ಧ ಪರಿಕರೇಶು ರಾಜಪುತ್ರೇಶು ಇವ ಸ್ವಕರ್ತವ್ಯ ವಿರತೇಶು ಕಾ ಕಥಾ ಅನ್ಯೇಷಾಂ ರಾಜ್ಞಾಂ. ದೇಶವನ್ನು ರಕ್ಷಣೆ ಮಾಡುವಂತಹ ರಾಜಪುತ್ರರೇ, ರಾಜಕುಮಾರರೇ ತಮ್ಮ ಕರ್ತವ್ಯವನ್ನು ಮರೆತು ಅವರ ಜೊತೆಯಲ್ಲಿ ಸಂಬಂಧವನ್ನು ಬೆಳೆಸಿದರೆ ಉಳಿದವರ ಗತಿ ಏನು, ಉಳಿದವರ ಕಥೆ ಏನು? ಆದ್ದರಿಂದ ಸರ್ವಥಾ ಭರತ ಭೂಮಿ ವೈದೇಶಿಕ ಪದಾಕ್ರಾಂತ ದಾಸ್ಯ ದೂಷಿತ ಚ ಆಸೀತ್. ಆದ್ದರಿಂದ ಆ ಸಮಯ ಹೇಗಿತ್ತು ಅಂತ ಕೇಳಿದ್ರೆ, ಒಂದು ಭರತ ಭೂಮಿಯೇ ಒಂದು ದಾಸ್ಯಕ್ಕೆ ಸಿಲುಕಿದಂಥ ಒಂದು ಸಮಯ. ವೈದೇಶಿಕರ ಆಕ್ರಮಣದಿಂದ ದೂಷಿತವಾಗಿತ್ತು. ದಾಸ್ಯ ಭರತ ಭೂಮಿ ಅಥವಾ ಭಾರತಾಂಬಿ ಮೊಘಲರಿಗೆ ಶರಣು ಹೋಗ್ತಾ ಇತ್ತು. ಆ ಸ್ಥಿತಿ ಬರ್ತಾ ಇತ್ತು. ಇಂತಹ ಒಂದು ಸಂದರ್ಭದಲ್ಲಿ ಇತ್ತಂ ಅಂಧಕಾರೆ ಸರ್ವತ್ರ ವ್ಯಾಪ್ತೆ ರಾಣಾ ಪ್ರತಾಪ ದೀಪಶಿಖೇವ ಆತ್ಮಗೌರವಸ್ಯ ಮೂರ್ತಿರಿವ ತಸ್ಮಿನ್ ಕಾಲಖಂಡೆ ಭಾಜತೆ ಸ್ಮ. ಯದ್ಯಪಿ ಪ್ರತಾಪಸ್ಯ ಪಿತಾ ಉದಯಸಿಂಹ ಪ್ರತಾಪಿ ರಾಜ ಆಸೀತ್, ಕಿಂತು ಪ್ರತಿಕೂಲತ್ವಾತ್ ಚಿತ್ತೌಡ್ ಮೇವಾಡಾದಿ ಸ್ಥಾನಾನಿ ಅನ್ಯವಶಾನ್ಯಭೂವನ್. ಪಿತುಃ ಅನಂತರಂ ಸಿಂಹಾಸನಂ ಅಧಿರೂಢಃ ರಾಣಾಪ್ರತಾಪಃ ಹಸ್ತಚ್ಯುತಾನಾಂ ಪ್ರಮುಖಾನಾಂ ಏತೇಷಾಂ ಸ್ಥಾನಾನಾಂ ಸ್ವಾಯತ್ತೀಕರಣಾಯ ಚಿಂತಯಿತುಮಾರೇಭೆ. ಇವೆಲ್ಲ ಆ ಸಂದರ್ಭದಲ್ಲಿ ನಡೆದಂಥ ಒಂದು ಘಟನೆಗಳು. ಹೀಗೆ ಈ ರೀತಿಯಲ್ಲಿ ಇತ್ತಂ ಅಂಧಕಾರೇ ಸರ್ವತ್ರ. ಈಗಾಗಲೇ ಇದೆಲ್ಲ ಒಂದು ಕತ್ತಲು ಜಗತ್ತು ರಾಜಸ್ಥಾನದಲ್ಲಿ ನಿರ್ಮಾಣ ಆಗಿತ್ತು. 1568ರಲ್ಲಿ ಎರಡನೆಯ ಉದಯಸಿಂಗ ರಾಜ್ಯಭಾರ ಮಾಡ್ತಾ ಇರುವಂಥ ಒಂದು ಸಂದರ್ಭ. ಚಿತ್ತೋರನ್ನು ಮೊಘಲ್ ಚಕ್ರವರ್ತಿ ಅಕ್ಬರ್ ಅದನ್ನು ವಶಪಡಿಸಿಕೊಂಡಿದ್ದ. ಈಗಾಗಲೇ ತಮಗೆ ಎಷ್ಟೋ ಸುಮಾರು ಒಂದು 20,000ಕ್ಕಿಂತಲೂ ಹೆಚ್ಚಿನ ಸೈನಿಕರು ಹೋರಾಡಿ ವೀರಮರಣವನ್ನು ಹೊಂದಿರ್ತಾರೆ. ಹಾಗೆಯೇ ಅವರ ಹೆಂಡತಿಯರು, ಹೆಣ್ಣು ಮಕ್ಕಳು ಈ ಮೊಘಲರ ಉಪಟಳವನ್ನು ತಾಳಲಾಗದೆ ದೊಡ್ಡ ದೊಡ್ಡ ಖನಿ ಕೂಪಗಳಲ್ಲಿ ಹಾರಿ ಸಾಯ್ತಾರೆ, ಉರಿತಾರ ಬೆಂಕಿಗೆ ಹಾರಿ ಸಾಯ್ತಾರೆ. 3ನೇ ಜೋಹಾರ ಈಗಾಗಲೇ ಸಂಭವಿಸಿದೆ. ಅಷ್ಟೇ ಅಲ್ಲ, ಹೊರ ಆಡಳಿತಕ್ಕಿಂತಲೂ ಒಡ ಆಡಳಿತ ಕೂಡ ರಾಜಕೀಯ ಇತ್ತು. ಈತನ ಸಹೋದರರು 25 ಜನ, ಸಹೋದರಿಯರು 29 ಜನ. ಹೀಗೆ ಇಂತಹ ಒಂದು ಸಹೋದರರಲ್ಲಿ ಪ್ರೀತಿ ಪಾತ್ರನಾಗಿರುವಂಥವನು ಜಗ್ಮಲ್.
ಉದಯಸಿಂಗನಿಗೆ ಪ್ರೀತಿಪಾತ್ರನಾಗಿರುವವನು ಜಗ್ಮಲ್. ಜಗ್ಮಲ್ನ ಆಡಳಿತಕ್ಕೆ ತರಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರ್ತಾನೆ. ಹಾಗೆಯೇ ಮಾರ್ವಾರ ಮತ್ತು ಅಂಬರ್ ಜನಾಂಗದವರು ತಮ್ಮ ಹೆಣ್ಣು ಮಕ್ಕಳನ್ನು ಮೊಘಲರಿಗೆ ಮದುವೆ ಮಾಡಿ ಕೊಡ್ತಾ ಇದ್ರು. ಇದು ತಮ್ಮ ಪ್ರತಿಷ್ಠೆ ಅಂತ ತಿಳಿದಿದ್ರು. ಹೀಗೆ ಒಂದು ರೀತಿಯ ಅಜ್ಞಾನ, ಕತ್ತಲೆ ಆವರಿಸಿರುವಂಥ ಒಂದು ಸ್ಥಿತಿ ರಜಪೂತ್ ವಂಶದಲ್ಲಿ ನಿರ್ಮಾಣ ಆಗಿತ್ತು. ಇತ್ತಂ ಅಂಧಕಾರೇ ಸರ್ವತ್ರ ವ್ಯಾಪ್ತೆ. ಇಂಥ ಒಂದು ಅಂಧಕಾರ ಎಲ್ಲೆಡೆಯೂ ಕೂಡ ವ್ಯಾಪ್ತವಿರುವಂಥ ಸಂದರ್ಭದಲ್ಲಿ ದೀಪ ಶಿಖೇವ, ದೀಪದ ಕುಡಿಯೋ ಎನ್ನುವಂತೆ, ಆತ್ಮಗೌರವಸ್ಯ ಮೂರ್ತಿರಿವ, ಆತ್ಮ ಪ್ರತಿಷ್ಠೆಯ ಮೂರ್ತಿಯೋ ಎನ್ನುವಂತೆ ತಸ್ಮಿನ್ ಕಾಲಕಾಂಡೆ ಭ್ರಾಜತೆ ಸ್ಮ. ಅಂತ ಒಂದು ಸಂದರ್ಭದಲ್ಲಿ ಹುಟ್ಟಿಕೊಂಡಂಥವನು ರಾಣಾ ಪ್ರತಾಪ್ ಸಿಂಗ. ಯದ್ಯಪಿ ಪ್ರತಾಪಸ್ಯ ಪಿತಾ ಉದಯಸಿಂಹ ಪ್ರತಾಪಿ ರಾಜ ಆಸೀತ್. ಯದ್ಯಪಿ ಹೀಗೂ ಕೂಡ ಅಂದರೆ ರಾಣಾ ಪ್ರತಾಪ್ ಸಿಂಗನ ತಂದೆ ಉದಯಸಿಂಹ ಪ್ರತಾಪಿ ಅತ್ಯಂತ ಪರಾಕ್ರಮಯುತನಾದಂಥ ರಾಜನಾಗಿದ್ದರೂ ಪ್ರತಿಕೂಲತ್ವ, ತೊಂದರೆ ಇರುವುದರಿಂದ ಚಿತ್ತೋಡು ಮೇವಾಡಾದಿ ಸ್ಥಾನಾನ್ಯ ಅನ್ಯವಶಾನ್ಯ ಭೂವನ್, ಸಂಘಟನೆ ಇರಲಿಲ್ಲ, ಒಳಜಗಳಗಳಿದ್ದವು, ಪರಸ್ಪರ ದ್ವೇಷವನ್ನು ಮಾಡ್ತಾ ಇದ್ದರು. ಇಂತಹ ಒಂದು ಸಂದರ್ಭದಲ್ಲಿ ಚಿತ್ತೋಡು ಮತ್ತು ಮೇವಾಡ ಸ್ಥಾನವನ್ನು ಮೊಘಲರು ವಶಪಡಿಸಿಕೊಳ್ತಾರೆ. ಪಿತುಃ ಅನಂತರಂ ಸಿಂಹಾಸನಂ ಅಧಿರೂಢ ರಾಣಾ ಪ್ರತಾಪ ಹಸ್ತಚ್ಯುತಾನಾಂ ಪ್ರಮುಖಾನಾಂ ಏತೇಷಾಂ ಸ್ಥಾನಾನಾಂ ಸ್ವಾಯತ್ತೀಕರಣಾಯ ಚಿಂತಯಿತು ಮಾರೇಭೆ. ಕಳೆದುಕೊಂಡಂತಹ ತಂದೆಯಿಂದ ತನ್ನ ರಾಜ್ಯದಲ್ಲಿ ಕಳೆದುಕೊಂಡಿರುವಂತಹ ಚಿತ್ತೋಡ್, ಮೇವಾಡಾದಿ ಸ್ಥಾನಗಳನ್ನು, ಹಸ್ತಚ್ಯುತಾನಂ ನಮ್ಮ ಕೈ ತಪ್ಪಿರುವಂತಹ ಪ್ರಮುಖ ಸ್ಥಳಗಳನ್ನು ಮತ್ತೆ ಪುನಃ ವಶಪಡಿಸುವುದಕ್ಕೆ ಯೋಚನೆಯನ್ನು ಆರಂಭಿಸ್ತಾನೆ ರಾಣಾ ಪ್ರತಾಪ್ ಸಿಂಗ್ ಆಡಳಿತಕ್ಕೆ ಬಂದು. ಪ್ರಥಮಂ ಇದೀಗ ಆಡಳಿತಕ್ಕೆ ಬಂದಿದ್ದಾನೆ. ಬಂದ ತಕ್ಷಣ ಆತನು ಮಾಡಿದ ಯೋಚನೆ ಏನು ಅಂತ ಕೇಳಿದ್ರೆ, ಪ್ರಥಮಂ ರಾಣಾ ಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್. ಮೊದಲು ರಾಣಾ ಪ್ರತಾಪ್ ಸಿಂಗ ಗಣ್ಯರ ಸಭೆಯನ್ನು ಕರೀತಾನೆ. ಯಾವತ್ ಪರ್ಯಂತಂ ಪರವಶಂ ರಾಜ್ಯಂ ಸ್ವವಶಂ ನಾಧಿಗಚ್ಚತಿ ತಾವತ್ ಪರ್ಯಂತಂ ಸ್ವರ್ಣ ರಜತಾದಿ ಪಾತ್ರೇಷು ಭೋಜನಂ ನ ಕರಿಷ್ಯಾಮಿ ಮೃದುಶಯನೇ ನ ಶಯಿಷ್ಯೆ ರಾಜಪ್ರಾಸಾದೆ ನ ವತ್ಸ್ಯಾಮೀತಿ ತೇಷಾಂ ಪುರತಃ ಪ್ರತಿಜ್ಞಾಂ ಸ್ವೀಕೃತವಾನ್. ಪರೀಕ್ಷೆಯಲ್ಲಿ ಈ ಪ್ಯಾರ 2 ಮಾರ್ಕ್ಸ್ಗೆ ಕೇಳುವಂಥದ್ದು, ವೆರಿ ವೆರಿ ಇಂಪಾರ್ಟೆಂಟ್. ಏನೆಂದು ಪ್ರತಿಜ್ಞೆಗೈದ ರಾಣಾ ಪ್ರತಾಪಸ್ಯ ಪ್ರತಿಜ್ಞಾ ಪ್ರತಿಜ್ಞೆ ಯಾವುದು ಅಂತ ಕೇಳಿದರೆ ಈ ಪ್ಯಾರವನ್ನು ಬರೀಬೇಕು. ಮೊದಲನೇ ಪ್ಯಾರವನ್ನು ಇಲ್ಲಿ ಪ್ರಥಮಂ ರಾಣಾ ಪ್ರತಾಪ ಗಣ್ಯಾನಾಂ ಸಭಾಂ ಆಕಾರಿತವಾನ್. ಮೊದಲು ರಾಣಾ ಪ್ರತಾಪ್ ಸಿಂಗ ತಮ್ಮ ಗಣ್ಯರ ಸಭೆಯನ್ನು ಕರೀತಾನೆ, ಹಿರಿಯರ ವಿದ್ವಾಂಸರ ಸಭೆಯನ್ನು ಕರೀತಾನೆ, ಅಲ್ಲಿ ಶಪಥಗೈತಾನೆ. ಯಾವತ್ತು ಪರ್ಯಂತಂ ಪರವಶಂ ರಾಜ್ಯಂ ಸ್ವವಶಂ ನಾಧಿಗಚ್ಚತಿ, ಎಲ್ಲಿಯವರೆಗೆ ಶತ್ರುಗಳು ವಶಪಡಿಸಿಕೊಂಡಂತಹ ರಾಜ್ಯ ನನ್ನ ವಶಕ್ಕೆ ಬರುವುದಿಲ್ಲವೋ, ಶತ್ರುಗಳು ವಶಪಡಿಸಿಕೊಂಡಂತಹ ನನ್ನ ರಾಜ್ಯ, ನಾನು ಕಳೆದುಕೊಂಡಂಥ ರಾಜ್ಯ ಮತ್ತೆ ಪುನಃ ನನ್ನ ವಶಕ್ಕೆ ಬರುವುದಿಲ್ಲವೋ, ತಾವತ್ತು ಪರ್ಯಂತಂ ಅಲ್ಲಿಯ ತನಕ ಸ್ವರ್ಣ ರಜತಾದಿ ಪಾತ್ರೇಶು, ಸ್ವರ್ಣ ಅಂತಂದರೆ ಚಿನ್ನ, ರಜತ ಅಂತಂದರೆ ಬೆಳ್ಳಿ, ಚಿನ್ನ ಬೆಳ್ಳಿ ಇವೇ ಮುಂತಾದ ಪಾತ್ರಗಳಲ್ಲಿ ಭೋಜನಂ ನ ಕರಿಷ್ಯಾಮಿ, ಭೋಜನವನ್ನು ಮಾಡುವುದಿಲ್ಲ. ಮೃದುಶಯನೇ ನ ಶಯಿಷ್ಯೆ, ಮೃದುಶಯನ ಅಂತಂದರೆ ಮೆತ್ತನೆಯ ಹಾಸಿಗೆಯಲ್ಲಿ ಮಲಗುವುದಿಲ್ಲ, ಮೆತ್ತನೆಯ ಹಾಸಿಗೆಯಲ್ಲಿ ಮಲಗುವುದಿಲ್ಲ. ರಾಜಪ್ರಾಸಾದೆ ನ ವತ್ಸ್ಯಾಮಿ, ರಾಜಭವನದಲ್ಲಿ ವಾಸವಾಗುವುದಿಲ್ಲ. ಹೀಗೆ ಇತಿ ತೇಷಾಂ ಪುರತಃ ಪ್ರತಿಜ್ಞಾಂ ಸ್ವೀಕೃತವಾನ್, ಹೀಗೆ ಅವರ ಮುಂದೆ ಪ್ರತಿಜ್ಞೆಯನ್ನು ಸ್ವೀಕರಿಸ್ತಾನೆ. ಎಲ್ಲಿಯ ತನಕ ಶತ್ರುಗಳು ವಶಪಡಿಸಿಕೊಂಡಂತಹ ನಮ್ಮ ರಾಜ್ಯದ ಭಾಗಗಳನ್ನು ಮತ್ತೆ ಪುನಃ ನಾನು ವಶಪಡಿಸಿಕೊಳ್ಳುವುದಿಲ್ಲವೋ ಅಲ್ಲಿಯ ತನಕ ಚಿನ್ನ ಬೆಳ್ಳಿ ಇವೇ ಮುಂತಾದಂತಹ ಪಾತ್ರಗಳಲ್ಲಿ ಭೋಜನವನ್ನು ಮಾಡುವುದಿಲ್ಲ, ಮೆತ್ತನೆಯ ಹಾಸಿಗೆಯಲ್ಲಿ ಮಲಗುವುದಿಲ್ಲ, ರಾಜಭವನದಲ್ಲಿ ವಾಸವಾಗುವುದಿಲ್ಲ ಎಂದು ಗಣ್ಯರ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಗೈತಾನೆ. ಈ ಸಮಯದಲ್ಲಿ ನಡೆದಿರುವಂತಹ ಈ ಪ್ರತಿಜ್ಞೆಗೈದು ನಡೆದಿರುವಂತಹ ಒಂದು ಯುದ್ಧ ಹಲ್ದಿ ಬ್ಯಾಟಲ್ ಅಂತ ಕರೀತಾರೆ. ಕಾರಣ ಇಷ್ಟೇ, ಈಗಾಗಲೇ ಆತ್ಮಗೌರವಕ್ಕೆ
ಧಕ್ಕೆ ಬಂದಿದೆ. ಇದಾನೀಂ ಹಲ್ದಿಘಾಟ್ ಪ್ರದೇಶೇ ವೈರಿಭಿಸ್ಸಹ ಘೋರಂ ಯುದ್ಧಂ ಸಂಬಭೂವ. ರಾಣಾ ಪ್ರತಾಪ್ ಸಿಂಗನ ಆತ್ಮಗೌರವಕ್ಕೆ ಧಕ್ಕೆ ಬಂದಿದೆ. ಅಣೆಕಟ್ಟು ಈಗಾಗಲೇ 1565ರಲ್ಲಿ ಉದಯ ಸಿಂಗನ ನೆನಪಿಗೋಸ್ಕರವಾಗಿ ಉದಯ ಸಾಗರ್ ಎನ್ನುವ ಜಲಾಶಯವನ್ನು ಕಟ್ಟಿದರು 1565ರಲ್ಲಿ. ಈ ಅಣೆಕಟ್ಟಿನ ಸಮೀಪದಲ್ಲಿ ಒಂದು ಒಪ್ಪಂದಕ್ಕೆ ಅಕ್ಬರ ಮಾನಸಿಂಗನನ್ನು ಕಳುಹಿಸಿಕೊಡ್ತಾನೆ. 6 ಬಾರಿ ಹೇಳಿ ಕಳಿಸ್ಕೊಳ್ತಾನೆ. ಆದರೂ ಕೂಡ ಅದನ್ನು ತಿರಸ್ಕರಿಸ್ತಾನೆ. ಕಾರಣ ಇಷ್ಟೇ, ಮಾನಸಿಂಗ್ ಕಿರಿಯವನು, ರಾಣಾ ಪ್ರತಾಪ್ ಸಿಂಗನಿಗಿಂತಲೂ ಕಿರಿಯವನು. ಡಿಸೆಂಬರ್ 21, 1550ರಲ್ಲಿ ಹುಟ್ಟಿದಂಥವನು. ಹೀಗೆ 1540ರಲ್ಲಿ ಹುಟ್ಟಿದಂಥವನು ರಾಣಾ ಪ್ರತಾಪ್ ಸಿಂಗ. ಆದ್ದರಿಂದ ನನ್ನಗಿಂತಲೂ ಕಿರಿಯವನಾಗಿರುವಂಥ ಅವನು ಕರೆದಿರುವಂಥ ಔತಣಕೂಟಕ್ಕೆ ನಾನು ಯಾಕೆ ಹೋಗಬೇಕು? ಇದೆಲ್ಲ ಆತನ ತಲೆಗೆ ಬರ್ತಾವೆ. ಔತಣಕೂಟವನ್ನು ತಿರಸ್ಕರಿಸ್ತಾನೆ. ಹಾಗೆಯೇ ಮಾನಸಿಂಗ ಮತ್ತು ಆತನ ತಂದೆಯಾಗಿರುವಂಥ ಭಗವಾನ್ ದಾಸನನ್ನು ಕೂಡ ವಿರೋಧಿಸ್ತಾನೆ. ಇವರ ಈ ಒಂದು ಸಂಘರ್ಷಕ್ಕೆ ಕಾರಣವಾಗಿರುವಂಥದ್ದು ಮುಂದೆ ಹಲ್ದಿಘಾಟ್ ಯುದ್ಧ, ಮೊಘಲ್ ಮತ್ತು ಮೇವಾರ್ ಸಂಘರ್ಷ ಅಂತ ಕರೆದಿದ್ದಾರೆ. ಹಲ್ದಿಘಾಟ್ ಪ್ರದೇಶ ವೈರಿಭಿಸ್ಸಹ ಘೋರಂ ಯುದ್ಧಂ ಸಂಬಭೂವ. ವೈರಿಣಾಂ ಸೈನ್ಯಂ ಸಮುದ್ರೋಪಂ ಆಸೀತ್. ರಾಣಾ ಪ್ರತಾಪ ರಣರಂಗೆ ಘೋರಂ ಅಯುಧ್ಯತ ಕಿಂತು ಪೂರ್ಣಜಯಂ ಪ್ರಾಪ್ತುಂ ನಾಶಶಾಕ ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ಚೇತಕಾಖ್ಯಸ್ಯ ಸಾಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ತೇನ ಸಹ ಆಪದ ಆತ್ಮಾನಂ ರಕ್ಷಿತುಂ ಶಕ್ತ ಆಸೀತ್. ಅರಣ್ಯ ಗುಹಾಪ್ರದೇಶೇಷು ಉಷಿತ್ವ ಸ್ವಸಂಕಲ್ಪಸಿದ್ಧೇ ಸೈನ್ಯ ಸಂಗ್ರಹಣಂ ಉಪಾಕ್ರಮತು. ಹಲ್ದಿಘಾಟ್ ಯುದ್ಧ ನಡೆದಿದೆ ಜೂನ್ 21, 1576ರಂದು. ಜೂನ್ 21, 1576ರಂದು ಹಲ್ದಿಘಾಟ್ ಯುದ್ಧ ನಡೀತದೆ. ಇದು ರಾಜಸ್ಥಾನದಲ್ಲಿರುವ ಗೋಗುಂಡ ಸಮೀಪದಲ್ಲಿ ಹಲ್ದಿಘಾಟ್ ಅನ್ನುವಂಥದ್ದಿದೆ. ಪರಸ್ಪರ 2 ಸೈನ್ಯಗಳು ಎದುರಾದವು. ವೈರಿಣಾಂ ಸೈನ್ಯಂ ಸಮುದ್ರೋಪಂ ಆಸೀತ್. ವೈರಿಗಳ ಮೊಘಲರ ಸೈನ್ಯ ಸಮುದ್ರಕ್ಕೆ ಸಮಾನವಾಗಿ ಇತ್ತು, ಅಷ್ಟು ವಿಶಾಲವಾಗಿತ್ತು. 1:4 ಅಂತ ಕರೀತಾನೆ. ಈ ರಾಣಾ ಪ್ರತಾಪ್ ಸಿಂಗನ ಸೈನ್ಯದ 4 ಪಟ್ಟು ಮೊಘಲರ ಸೈನ್ಯ ಇತ್ತು. ಯುದ್ಧ ಕೇವಲ 4 ಗಂಟೆ ಮಾತ್ರ ನಡೆದಿದೆ. ಆದರೆ ಪಾಣಿಪತ್ ಯುದ್ಧದ ನಂತರ ಅತ್ಯಂತ ಶ್ರೇಷ್ಠವಾದಂಥ ಒಂದು ಕದನ ಹಲ್ದಿಘಾಟ್ ಯುದ್ಧ ಅಂತ ಗುರುತಿಸಲ್ಪಟ್ಟಿದೆ. ರಾಣಾ ಪ್ರತಾಪ ರಣರಂಗೆ ಘೋರಮಯುದ್ಧತ ಕಿಂತು ಪೂರ್ಣಜಯಂ ಪ್ರಾಪ್ತು ನಾಶಶಾಕ. ರಾಣಾ ಪ್ರತಾಪ್ ಸಿಂಗ ರಣರಂಗದಲ್ಲಿ ಯುದ್ಧವನ್ನು ಮಾಡ್ತಾನೆ, ಘೋರ ಯುದ್ಧವನ್ನು ಮಾಡ್ತಾನೆ. ಆದರೆ ಜಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ಚೇತಕಾಖ್ಯಸ್ಯ ಸಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ಆ ಯುದ್ಧದ ಸಂದರ್ಭದಲ್ಲಿ ಆತನ ಶ್ರೇಷ್ಠವಾದ ಪ್ರೀತಿಯುತವಾಗಿರುವ ಗೆಳೆಯನಂತೆ ವರ್ತಿಸುವ ಅಶ್ವ, ಕುದುರೆ, ಆ ಕುದುರೆ ಹೆಸರು ಚೇತಕ. ಚೇತಕನನ್ನು ಆತ ಸರ್ವದಾ ನೆನಪು ಮಾಡಿಕೊಳ್ತಾನೆ. ಯಾಕಂತ ಹೇಳಿದ್ರೆ ಈ ಒಂದು ಯುದ್ಧದಲ್ಲಿ ಚೇತಕನನ್ನು ಕಳೆದುಕೊಳ್ತಾನೆ. ಕೇವಲ 4 ಫೀಟ್ ಎತ್ತರವಾಗಿರುವಂತಹ ಕುದುರೆ ಅದು. ಆದರೆ ಅತ್ಯಂತ ಚಾಕಚಕ್ಯತೆಯಿಂದ ಕೆಲಸವನ್ನು ಮಾಡ್ತಾ ಇತ್ತು. ಪ್ರತಾಪ ಆ ಸಮಯದಲ್ಲಿ ಮಾನಸಿಂಗನ ಮೇಲೆ ದಾಳಿಯನ್ನು ಮಾಡ್ತಾನೆ. ಆನೆಯ ಸೊಂಡಿಲಿನ ಮೇಲೆ ಮಾನಸಿಂಗ ಆನೆಯ ಮೇಲೆ ಕುಳಿತುಕೊಂಡಿರ್ತಾನೆ, ಯುದ್ಧವನ್ನು ಮಾಡ್ತಾ ಇರ್ತಾನೆ. ಚೇತಕದ ಮೇಲೆ ಕುಳಿತುಕೊಂಡಿರುವಂಥವನು ರಾಣಾ ಪ್ರತಾಪ್ ಸಿಂಗ. ಆನೆಯ
ದಂತದ ಮೇಲೆ ಕಾಲನ್ನು ಇಟ್ಟುಕೊಂಡಿರುವ ಸಂದರ್ಭದಲ್ಲಿ ಮಾನಸಿಂಗನನ್ನು ಸಾಯಿಸಲಿಕ್ಕೆ ಯೋಚನೆ ಮಾಡುವಾಗ ಆ ಒಂದು ಮಾನಸಿಂಗ ಮಾಂಡ್ರಿನ ಅರ್ಧಚಂದ್ರಾಕೃತಿಯ ಕತ್ತಿಯ ಮೂಲಕ ಆ ಒಂದು ಕುದುರೆಯ ಒಂದು ಕಾಲನ್ನು ಕತ್ತರಿಸ್ತಾನೆ, ಗಾಯಗೊಳ್ಳುತ್ತದೆ. ಈತನು ಎಸೆದಿರುವಂಥ ಈಟಿ ಆನೆಯ ಮಾವುತನನ್ನು ಸಾಯಿಸ್ತದೆ. ಕುದುರೆ ಆ ಕ್ಷಣದಲ್ಲಿಯೇ ಜಾಗೃತಗೊಂಡು ನಾನು ಸತ್ತರೂ ಕೂಡ ಪರವಾಗಿಲ್ಲ, ಘೋಡ ಅತ್ಯಂತ ಇಂದು ಕೂಡ ಸ್ಮರಣೀಯಯುತವಾಗಿರುವಂಥದ್ದು, ತಾನು ಸತ್ತರೂ ಕೂಡ ಪರವಾಗಿಲ್ಲ, ನೇರವಾಗಿ ರಾಣಾ ಪ್ರತಾಪ್ ಸಿಂಗನನ್ನು ಬದುಕಿಸುವುದಕ್ಕೋಸ್ಕರವಾಗಿ ಆತನನ್ನು ಹೊತ್ತುಕೊಂಡು ಓಡಿ ಹೋಗ್ತದೆ. ಬೆಟ್ಟದ ಕಡೆಗೆ, ಅರಾವಳಿ ಬೆಟ್ಟದ ಕಡೆಗೆ ಓಡಿ ಹೋಗ್ತದೆ. ಆಗ ಝಾಲ್ ವಂಶದ ಸದಸ್ಯನೊಬ್ಬ ಈತನನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರವಾಗಿ ರಾಣಾ ಪ್ರತಾಪ್ ಸಿಂಗನ ವಸ್ತ್ರವನ್ನು, ವೇಷವನ್ನು, ಕವಚಗಳನ್ನು ತೊಟ್ಟು ಯುದ್ಧವನ್ನು ಮಾಡ್ತಾನೆ. ಆ ಸಮಯದಲ್ಲಿ ಈತ ಕುದುರೆಯ ಜೊತೆಯಲ್ಲಿ ಆ ಪ್ರದೇಶವನ್ನು ಬಿಟ್ಟು ಓಡೋಗ್ತಾನೆ. ಈ ಝಾಲ್ ವಂಶದ ಒಬ್ಬ ಸದಸ್ಯ ಯುದ್ಧವನ್ನು ಮಾಡ್ತಾ ಮಾಡ್ತಾ ಸಾಯ್ತಾನೆ. ಹೀಗೆ ಬೆಂಬಲಿಸ್ತಾರೆ ಸೈನ್ಯದ ಸೈನಿಕರು ಕೂಡ. ಆದರೆ ತನ್ನ ಕಾಲನ್ನು ಎಳೆದುಕೊಂಡು ಹೋಗ್ತಾ ಹೋಗ್ತಾ ಅರಾವಳಿ ಬೆಟ್ಟದ ಕಡೆಗೆ ಸಾಗುತ್ತಾ ಇರುವಾಗ 2 ತುರ್ಕಿಗಳು ಈ ರಾಣಾ ಪ್ರತಾಪ್ ಸಿಂಗನನ್ನು ಗುರುತಿಸ್ತಾರೆ. ಮೊಘಲ್ ಸೇನೆಯಲ್ಲಿ ಇವರಿಗೆ ಸೂಕ್ತವಾದಂಥ ಒಂದು ಭಾಷೆಯೂ ಕೂಡ ಬರ್ತಾ ಇರಲಿಲ್ಲ. ಯಾಕಂತ ಹೇಳಿದ್ರೆ ಮಾರ್ವಾರಿ ಮತ್ತು ಅರಬ್ ಭಾಷೆಯ ಸಮ್ಮಿಶ್ರಣವಾಗಿರುವಂಥ ಪರ್ಷಿಯನ್, ಆ ಭಾಷೆಯಲ್ಲಿ ಹೇಳಿದ್ದು ಕೂಕ್ಕೊಂಡಿದ್ದು ಗೊತ್ತಾಗೋದಿಲ್ಲ. ಆದರೂ ಕೂಡ ಶಕ್ತಿ ಸಿಂಗ್ ಇವರನ್ನು ಬೆಂಬಲಿಸ್ತಾ ಇರುವಂತಹ ಅವರ ವಂಶದ ರಾಣಾ ಪ್ರತಾಪ್ ಸಿಂಗನ ವಂಶದವನಾಗಿರುವಂಥ ಶಕ್ತಿ ಸಿಂಗ್ ಹಿಂಬಾಲಿಸ್ತಾನೆ. ಹೀಗೆ ರೀತಿಯಲ್ಲಿ ಕುದುರೆಯನ್ನು ಹಿಂಬಾಲಿಸ್ತಾನೆ. ಕೊನೆಯಲ್ಲಿ ಶಕ್ತಿ ಸಿಂಗನಿಗೆ ವಿಚಾರಗಳನ್ನೆಲ್ಲ ಹೇಳ್ತಾನೆ. ಹೀಗೆ ರೀತಿಯಲ್ಲಿ ಆತನನ್ನು ಬದುಕಿಸಲಿಕ್ಕೆ ಕಾರಣನಾಗ್ತಾನೆ. ಹೀಗೆ ಶಕ್ತಿ ಸಿಂಗ್ ಸಹಾಯ ಮಾಡಿರೋದ್ರಿಂದ ತಾನು ಗೆದ್ದಿರುವಂಥ ಅರ್ಧ ಪ್ರದೇಶವನ್ನು ಶಕ್ತಿ ಸಿಂಗನಿಗೆ ರಾಣಾ ಪ್ರತಾಪ್ ಸಿಂಗ್ ಆ ಸಮಯದಲ್ಲಿ ಬಿಟ್ಟುಕೊಡ್ತಾನೆ. ಹೀಗೆ ಸಣ್ಣ ಯುದ್ಧ ಆಗಿರಬಹುದು, ಆದರೆ ಕೇವಲ 4 ಗಂಟೆ ಯುದ್ಧ ಆಗಿರಬಹುದು. ಆದರೆ ರಾಣಾ ಪ್ರತಾಪ್ ಸಿಂಗನ ಅತ್ಯಂತ ಪ್ರೀತಿಯುತವಾಗಿರುವ ಚೇತಕ ಎನ್ನುವ ಕುದುರೆಯನ್ನು ಕಳೆದುಕೊಳ್ಳುತ್ತಾನೆ. ಹಾಗೆಯೇ ಮುಂದೆ ಮೊಘಲರನ್ನು ಸೋಲಿಸಲಿಕ್ಕೆ ಅಗತ್ಯ ಇರುವಂತಹ ಸಂಘಟನೆಯನ್ನು ಮಾಡಲಿಕ್ಕೆ ಒಂದು ಮೂಲ ಪೀಠಿಕೆ ಆಗ್ತದೆ. ಹಲ್ದಿಘಾಟ್ ಯುದ್ಧ ಅತ್ಯಂತ ಸ್ಮರಣೀಯವಾಗಿರುವಂಥದ್ದು. ವೈರಿಗಳ ಸೈನ್ಯ ಸಮುದ್ರಕ್ಕೆ ಸಮನಾಗಿ ಇತ್ತು. ಆ ಒಂದು ಸೈನ್ಯದ ಜೊತೆಯಲ್ಲಿ ರಾಣಾ ಪ್ರತಾಪ್ ಸಿಂಗ್ ರಣರಂಗೆ ಘೋರ ಮಯುದ್ಧತ ಭಯಂಕರವಾಗಿ ಯುದ್ಧವನ್ನು ಮಾಡ್ತಾನೆ. ಕಿಂತು ಪೂರ್ಣ ಜಯಂ ಪ್ರಾಪ್ತಂ ನ ಶಶಾಕ, ಆದರೆ ಯುದ್ಧದಲ್ಲಿ ಪೂರ್ಣವಾದಂಥ ಗೆಲುವನ್ನು ಪಡೀಲಿಕ್ಕೆ ಅಶಕ್ತನಾಗ್ತಾನೆ. ಸ್ವಸ್ಯ ಆಪ್ತಸ್ಯ ಅಶ್ವಸ್ಯ ಚೇತಕಾಕ್ಯಸ್ಯ ಸಹಾಯಂ ಸಹ ಸರ್ವದಾ ಪ್ರಾಪ್ತವಾನ್. ಆ ಸಮಯದಲ್ಲಿ ತನ್ನ ಗೆಳೆಯಂತೆ ಇರುವಂತಹ ಕುದುರೆ ಚೇತಕ ಎನ್ನುವ ಕುದುರೆಯ ಸಹಾಯವನ್ನು ಸಂಪೂರ್ಣವಾಗಿ ಪಡಿತಾನೆ. ಹಾಗೆ ತೇನ ಸಹ ಆ ಒಂದು ಕುದುರೆಯಿಂದ ಆಪದಃ ಆತ್ಮಾನಂ ರಕ್ಷಿತುಂ ಶಕ್ತ ಆಸೀತ್, ತನ್ನನ್ನು ಬಂದಂಥ ಆಪತ್ತಿನಿಂದ, ಆಪದಃ ಅಂತಂದರೆ ಆಪತ್ತಿನಿಂದ ತನ್ನನ್ನು ರಕ್ಷಣೆ ಮಾಡುವುದಕ್ಕೆ ಶಕ್ತನಾಗ್ತಾನೆ. ಅಷ್ಟೇ ಅಲ್ಲ, ಮುಂದಿನ ಸಂಘಟನೆಯನ್ನು ಮಾಡುವುದಕ್ಕೋಸ್ಕರ ಆತ ಅರಣ್ಯ ಗುಹಾ ಪ್ರದೇಶೇಶು ಉಷಿತ್ವ ಸ್ವಸಂಕಲ್ಪ ಸಿದ್ಧಯೇ ಸೈನ್ಯ ಸಂಗ್ರಹಣ ಮುಪಾಕ್ರಮತ್. ಅರಣ್ಯ ಗುಹಾ ಪ್ರದೇಶಗಳಲ್ಲಿ, ಗುಹಾ ಕಂದರಗಳಲ್ಲಿ ವಾಸವಾಗಿ ಇದ್ದುಕೊಂಡು ಮುಂದೆ ತನ್ನ ಸಂಕಲ್ಪ ಇದೆಯಲ್ವ, ಎಲ್ಲಿಯ ತನಕ ತಾನು ಕಳೆದುಕೊಂಡಂತಹ ಪ್ರದೇಶ ಮತ್ತೆ ಪುನಃ ನನ್ನ ವಶಕ್ಕೆ ಬರುವುದಿಲ್ಲವೋ ಅಲ್ಲಿಯ ತನಕ ನಾನು ಚಿನ್ನ ರಜತಾದಿ ಪಾತ್ರಗಳಲ್ಲಿ ಊಟ ಮಾಡುವುದಿಲ್ಲ, ಮೆತ್ತನೆಯ ಹಾಸಿಗೆಯಲ್ಲಿ ಮಲಗುವುದಿಲ್ಲ, ರಾಜಭವನದಲ್ಲಿ ವಾಸವಾಗುವುದಿಲ್ಲ ಎನ್ನುವ ಪ್ರತಿಜ್ಞೆ ಮಾಡಿದಾನಲ್ವೋ, ಆ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಳ್ತಾ ಮತ್ತೆ ಪುನಃ ಸೈನ್ಯ ಸಂಘಟನೆಗೆ ಮುಂದಾಗ್ತಾನೆ. ಹಾಗೆ ಅರಾವಳಿ ಬೆಟ್ಟದಲ್ಲಿ ಆತನು ಅನುಭವಿಸಿದಂಥ ಒಂದು ಸಣ್ಣ ಘಟನೆಗಳನ್ನು ಮುಂದಿನ ಪ್ಯಾರದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಯದಾ ರಾಣಾ ಪ್ರತಾಪ್ ಸಿಂಗ
ಈಗ ಹೇಳಿರುವ ವಿಚಾರ ಹಾಗೆಯೇ ಮುಂದೆ ಈಗ ಹೇಳ್ತಾ ಇರೋ ವಿಚಾರ ಪರೀಕ್ಷಾ ದೃಷ್ಟಿಯಿಂದ 5 ಮಾರ್ಕ್ಸಿಗೆ ಕೇಳ್ತಾರೆ. ರೋಟಿಕಾ ಪ್ರಸಂಗ ಅಂತ ಪ್ರಶ್ನೆ ಬರುತ್ತದೆ. ಹೀಗೆ ರೀತಿಯಲ್ಲಿ ಯದಾ ರಾಣಾ ಪ್ರತಾಪ ಸಿಂಹ ಅರಣ್ಯೇ ವಸತಿ ಸ್ಮ ತದಾ ತಸ್ಯ ಪರಿವಾರಃ ಮಹತ್ ಕಷ್ಟಂ ಅನುಬಭೂವ. ಅತ್ಯಂತ ಭಯಂಕರವಾದ ಕಷ್ಟವನ್ನು ರಾಣಾ ಪ್ರತಾಪ ಸಿಂಹ ಅರಾವಳಿ ಬೆಟ್ಟದಲ್ಲಿ ಅರಣ್ಯದಲ್ಲಿ ಅನುಭವಿಸ್ತಾನೆ. ಏಕತ್ರ ಸರ್ವದಾ ವೈರಿ ಆಕ್ರಮಣ ಶಂಕ ಅನ್ಯತ್ರ ಆಹಾರಾಭಾವಾತ್ ಪುತ್ರ ಕಲತ್ರಾಣಂ ಕಷ್ಟ ಪರಂಪರಾಂಚ ಅತೀವ ವೇದನಾಕಾರಿ ಬಭುವ. ಹೀಗೆ ರೀತಿಯಲ್ಲಿ ಏಕತ್ರ ಸರ್ವದಾ ವೈರಿ ಆಕ್ರಮಣ ಶಂಕ, ಒಂದೆಡೆಯಲ್ಲಿ ವೈರಿಗಳು ಆಕ್ರಮಣವನ್ನು ಮಾಡಬಹುದು ಎನ್ನುವ ಒಂದು ಸಂದೇಹ, ಇನ್ನೊಂದು ಕಡೆಯಲ್ಲಿ ಅರಿಯದೇ ಇರುವ ಪ್ರದೇಶ, ಅವನ ಕುಟುಂಬದವರು, ಆತನ ಮಕ್ಕಳು, ಹೆಂಡತಿ ಎಲ್ಲವೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಹೀಗೆ ಅವರ ಪೋಷಣೆ ಮಾಡುವ ಜವಾಬ್ದಾರಿ ಇದೆ. ಇನ್ನೊಂದು ಕಡೆಯಲ್ಲಿ ವೈರಿಗಳ ಆಕ್ರಮಣ ಆಗಬಹುದು ಎನ್ನುವ ಒಂದು ಹೆದರಿಕೆಯೂ ಕೂಡ ಇದೆ. ಒಂದು ವೇದನಾಕಾರಿಯಾದಂಥ ಒಂದು ಘಟನೆ ಇಲ್ಲಿ ಸಂಭವಿಸ್ತದೆ. ಆದರೂ ಕೂಡ ಹೇಗೆ ತನ್ನ ಜೀವನವನ್ನು ನಡೆಸಿದ ಅನ್ನುವುದಕ್ಕೆ, ಹೇಗೆ ಕಷ್ಟವನ್ನು ಅನುಭವಿಸಿದ ಅನ್ನೋದಕ್ಕೆ ಒಂದು ಘಟನೆಯನ್ನು ಇಲ್ಲಿ ನೆನಪು ಮಾಡಿಕೊಳ್ತಾ ಇದ್ದಾರೆ. ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ. ಧನ್ಯವಾದ.